ಯಾವಾಗ ಶ್ರೀಶಕ್ತಿ ಸಂಘ ಪ್ರಾರಂಭ ಅದು ಈಗ ಎಲ್ರು ಅಂತಾರೆ ನಮ್ಮೆಂಗ್ಸು ಸರಿ ಅಂತ. ಯಾಕೆಂದ್ರೆ ಕಮ್ಮಿ ಬಡ್ಡಿಗೆ ದುಡ್ತಾರೆ ಅಂತ. ಊರಲ್ಲೆಲ್ಲ ಮಾಡರಂತೆ ಶ್ರೀಶಕ್ತಿ, ಹೆಂಗಸ್ರೆಲ್ಲ ಆಯ್ತವ್ರೆ ಆದಿಶಕ್ತಿ. ವಾರಕ್ಕೊಂದ್ಸತ್ ಮಾಡರಂತೆ ಮೀಟಿಂಗ, ಬೆಳಕಾನ ಹಿಡ್ಕವೈತಲ್ಲ ಟಿಂಗ. ಶ್ರೀಶಕ್ತಿ ಮಾಡಲ್ಲ ಆದಿಶಕ್ತಿ ಆಗ್ಬಿಟ್ರು ಅಂತ. ದುರ್ಬಳಕೆನೆ ಜಾಸ್ತಿ ಆಗ್ಬಿಟ್ಟದು, ಬಹಳ ಕಷ್ಟ. ನಮ್ಮನೆ ಪಕ್ಕ ಒಂದ್ ಶ್ರೀಶಕ್ತಿ ಸಂಘ ಮಾಡಿದ್ರು, ಕಬ್ಬಾಳಮ್ಮ ಶ್ರೀಶಕ್ತಿ ಸ್ವಸಹಾಯ ಸಂಘ ಅಂತ. ಪಾಪ ಬಡ ಹೆಣ್ಮಗಳು ಹೋಗಿ ಸೇರ್ಕೊಂಡ್ಬಿಟ್ಲು ಸಂಘಕ್ಕೆ. ಮೊದಲನೇ ಸಲ ಬ್ಯಾಂಕಿಂದ 50,000 ರೂಪಾಯಿ ಸಾಲ ತಂದ್ರು. ಆ ಅಮ್ಮನ ಕೇಳಿದ್ರು, 50,000 ರೂಪಾಯಿ ಸಾಲ ಅದೇ, 50,000 ಕೊಡ್ತೀವಿ, ನಿನಗೂ ಬೇಕೇನಮ್ಮ ದುಡ್ಡು ಅಂತ. ನಮ್ಮ ಯಜಮಾನ ಕೇಳ್ಕೊಂಡ್ ಬರ್ತೀನಿ ತಡಿಯವ ಅನ್ ಮನೆಗ್ ಬಂದ್ಲು. ಇವನ್ ಗ್ವಾಡವರಿಕ ಮೋಟ್ ಬಿಡಿ ಶೆತ್ತ ಕುಂತಿದ್ದ. ಸಂಘದವ್ರು 10,000 ರೂಪಾಯಿ ಸಾಲ ಕೊಟ್ರಂತೆ, ತಗೊಂಬರೋಣ ಅಂದ್ಲು. ಅಯ್ಯೋ ಡಾರ್ಲಿಂಗು ತಗೊಂಬರೋಗು ಅಂದ. ತಂದು ಕೊಟ್ಬಿಟ್ಲಪ್ಪ. ಬರ್ಗೆಟ್ ನಾಯಿಗ್ ಪರ ಮಾಡ್ದಂಗ ಆಯ್ತು. 10,000 ರೂಪಾಯಿ ತಿರೋ ಗಂಟ ಮಂಡ್ಯ ಕ್ಲಬ್ ಬಿಟ್ಬಿಟ್ಟು ಮನೆಗೆ ಬರಲಿಲ್ಲ ಪುಣ್ಯಾತ್ಮ. ಎಲ್ಲ ಮುಗಿದೋದ್ಮೇಲೆ ಬಂದ. ಪ್ರತಿ ತಿಂಗಳು 1,000 ರೂಪಾಯಿ ಕಟ್ಬೇಕಲ್ಲ. ಶುರುವಾಯ್ತು ಸಮಸ್ಯೆ. 1ನೇ ತಾರೀಕು ಸಂಘಕ್ಕೆ ಕಾಸು ಕಟ್ಬೇಕು ಅನ್ನುವಾಗ್ಲೇ ಮಧ್ಯಾಹ್ನ 2 ಗಂಟೆ ಊಟ ಮಾಡ್ಬಿಟ್ಟು 3 ಗಂಟೆಗೆ ಹೊಟ್ಟೆ ನೋಯ್ತದಲ್ಲೋ ಅಂತ ಮಲ್ಕೊಂಡ್ಬಿಡುವ ರಘುವಸ್ಕಂಡ್. ಆ ಅಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು, ಇದೇನ್ ಮಲ್ಕೊಂಡ್ಬಿಟ್ಟೆ, ಸಂಘಕ್ಕೆ ಕಾಸು ಕೊಡಲ್ವಾ, ಸಂಘಕ್ಕೆ ಕಟ್ಟು ಕಾಸು ಕೊಡಲ್ವಾ ಅನ್ನೋಳು. ಅಯ್ಯೋ ಜೀವ ಹೋಯ್ತದೆ, ದುಡ್ಡು ಕೇಳ್ತಿಯಲ್ಲಮ್ಮೆ, ನಾ ಚೆನ್ನಾಗಿದ್ದಿದ್ರೆ ದುಡ್ಡು ತಂದು ಕೊಡ್ತಿರ್ಲಿಲ್ವಾ ಅನ್ನುವ. ಅಲ್ಲ ಇವಾಗ ನಾನೇನ್ ಮಾಡ್ಲಿ, ದುಡ್ಡಿಲ್ವಲ್ಲ ಅನ್ನೋಳು. ಆಯ್ತು ಬಿಡು, ಗಂಡನ ಪ್ರಾಣಕ್ಕಿಂತ ನಿನಗೆ ದುಡ್ಡೇ ಜಾಸ್ತಿ ಆಗ್ಬಿಟ್ಟದೆ, ಕಿಡ್ನಿ ಮಾರ್ಬಿಟ್ಟು ಕೊಟ್ಬಿಡ್ತೀನಿ ಅನ್ನುವ. ಅಯ್ಯಮ್ಮ ಅಪ್ಪ 1,000 ರೂಪಾಯಿಗೆ ಕಿಡ್ನಿ ಮಾರಿ ಅನ್ನೋ. ಆಯ್ತು ಬಿಡು, ಮುಂದೊಂದು ತಿಂಗಳು ಸೇರ್ಸ್ ಕೊಟ್ಬಿಡು ಅನ್ನೋದು. ಆ ತಿಂಗಳು ಕೂಲಿ ಮಾಡಿ ಸಾಲ ಮಾಡಿ ಏನೋ ಕಟ್ಟದ್ದು. ಕಿವಿಯಲ್ಲಿದ್ದು ಮೂಗಲ್ಲಿದ್ದು ಒಡವೆ ಎಲ್ಲ ಆಡ ಇಟ್ಬಿಟ್ಲವಮ್ಮ. 10 ತಿಂಗಳು ಮುಗಿಯಷ್ಟರಲ್ಲಿ 10 ಜನ್ಮ ಎತ್ತಂಗ ಆಗೋಯ್ತು. ಇನ್ ಸವಾಸ ಬೇಡ ಅಂತ ತೆಪ್ಪು ಮನೇಲಿ ಅವಳೆ. ಸಂಘದವರೆಲ್ಲ ಮೀಟಿಂಗ್ ಸೇರ್ಬಿಟ್ಟು ಮತ್ ಕರೆದ್ರು. ಬೊಮ್ಮಲ್ಲಿ ಕಳೆದ ಬಾರಿ ನಮ್ ಸಂಘದಿಂದ 5 ಜನಕ್ಕೆ 10,000 ರೂಪಾಯಿ ಕೊಟ್ಟಿದ್ದು. ಅಕ್ಕ ನೀನ್ ಒಬ್ಳೆ ಕಣ ಟೈಮ್ ಸರಿ ಕಟ್ಟದ್ದು, ಅದಕ್ಕೆ ನಿಂಗೆ ಈ ಸಲ 20,000 ಕೊಡ್ತೀವಿ ಬೇಕಾ. ನಿಮ್ ಸಂಘನೂ ಬೇಡ, 20,000ನೂ ಬೇಡ, 20 ರೂಪಾಯಿ ಬೇಡ. ಜೈ ಕಬ್ಬಾಳಮ್ಮ ಅಂದ್ ಮನೆಗ್ ಬಂದ್ಬಿಟ್ಟ. ಆಯಮ್ಮ ಮನೆಗೆ ಹೋದ್ಲು, ಇವರೆಲ್ಲ ಅಲ್ಲೇ ಕುಂತಿದ್ರು. ಇವಳ ಯಜಮಾನ ಅಲ್ಲಿ ಬತ್ತಿದ್ದ. ಏನಕ್ಕ ಮೀಟಿಂಗ್ ಸೇರ್ಕೊಂಡ್ಬಿಟ್ಟಿದ್ದೀರಿ, ಏನ್ ಸಾಲಾಗಿಲ್ಲ ಕೊಡ್ತೀರೋ ಅಂದ. ಅಯ್ಯೋ ಕೊಡ್ತೀವಿ ಅಂದೋ ಕಣಪ್ಪ, ನಿನ್ ಹೆಂಡ್ತಿ ಬೇಡ ಅನ್ಬಿಟ್ಟು ಹೊಂಟೋಲ್ಲಲ್ಲ. ಯಾರಕ್ಕ ಬೇಡ ಅಂದವರು? ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತಿರಿ, ಕಳಿಸ್ತೀನಿ ಅಂತ ಬಂದು ಈಚೆ ಕೂತ್ಕ ಯೋಚನೆ ಮಾಡ್ದ. ಓದ್ಸದ್ ಬಾರೆ ನಾ ಸರಿಯಾಗಿ ದುಡ್ಡು ಕಟ್ಟಿಲ್ಲ, ಏನಾದ್ರು ದುಡ್ಡು ತಗೊಂಬರೋಗಮ್ಮಿ ಅಂದ್ರೆ ಕಪಾಲ್ ಕೊಡದು ಇರುವೆರಡಲ್ಲೂ ಉದುರಿಸ್ಬಿಡ್ತಾಳೆ ಅಂತ. ಬಹಳ ಬುದ್ಧಿವಂತ. ಒಳಗಡೆ ಬಂದು ಕೂತ್ಕೊಂಡು ಊಟ ಕೊಡೆ ಅಂದ. ತಟ್ಟೆಗೆ ಒಂದಷ್ಟು ಅನ್ನ ಸಾಂಬಾರ ಕೊಟ್ಲ ಅಮ್ಮ. ಒಂದು ತನ್ನ ಕಲ್ಸ್ ಬಾಯಿಗೆ ಇಟ್ಬಿಟ್ಟು, ಯಾರೇ ಇವತ್ ಸಾಂಬಾರ್ ಮಾಡ್ದವ್ರು ಅಂದ. ನಾನೇ ಮಾಡ್ದೋಳು. ಆಹಾ ಅಮೃತ ಇದ್ದಂಗ ಅದೇ ಕಣಮ್ಮಿ ಸಾಂಬಾರು ಅಂದ. ಅಯ್ಯಮ್ಮ ಅಂದ್ಲು, ಮೊನ್ನೆ ಮಾಡೋ ಸಾಂಬಾರು ಬೇಯಿಸಿ ಮೊನ್ನೆ ಅಮೃತ ಅನ್ಲಿಲ್ಲ, ನೆನ್ನೆ ಅಮೃತ ಅನ್ಲಿಲ್ಲ, ಬೆಳಿಗ್ಗೆ ಒಂದ್ ತಟ್ಟೆ ನುಂಗದೆ ಆಗ್ಲೂ ಅಮೃತ ಅನ್ಲಿಲ್ಲ. ಈ ಮಧ್ಯಾಹ್ನ 2 ಗಂಟೆಗೆ ಯಾಕಪ್ಪ ಅಮೃತ ಆದದು? ಈ ನಾಟಕ ನೋಡ್ ಸಾಕಾಗದೆ ತಿನ್ಬಿಟ್ ಮ್ಯಾಕ್ ಕೇಳು ಅಂದ್ಲೋಳು. ಆ ಕಡೆ ತಿರ್ಕೊಂಡ್ಲು. ನಿಂತ್ಕೋ ಇಲ್ಲಿ, ಈ ಸೀರೆ ಯಾವಾಗ ತಗೊಂಡೆ ಅಂದ. ಹೋದ ವರ್ಷ ಯುಗಾದಿ ಹಬ್ಬದಲ್ಲಿ ತಂದ್ಕೊಟ್ಟಿದ್ದಲ್ಲ 300 ರೂಪಾಯಿ ಪೀತಾಂಬ್ರ, ಇದೆಯ ಅಂದ್ಲು. ಒಳ್ಳೆ ಗಟ್ಟಿ ಮೇಳದಲ್ಲಿ ಅಮೂಲ್ಯ ಕಣ್ಣಂಗ್ ಕಾಂತಿ ಕಣೆ ಅಂದ. ಯಾಕೆ ಕುಡ್ಕೊಂಡ್ ಬಂದಿದ್ಯಾ ಮದ್ಯಾಗ ಮುಂಚೆ ನೀನು ಅಂತ ಹೊರಗಡೆ ಬಂದು ಬೀದಿಲ್ ತಪ್ಲೆ ಉತ್ತವಳೆ. ಇವನ್ ಜಗಲಿ ಕಟ್ಟೆ ಮೇಲೆ ಕೂತ್ಕಂತೋ ನನ್ನ ಹಣೆ ಬರನೇ ಸರಿ ಇಲ್ಲ ಅಂದ. ಅಯ್ಯಮ್ಮ ಕೇಳಿದ್ಲು, ಯಾಕೆ ಹಿಂಗ ಆಡ್ತಿದ್ಯ ಇವತ್ತು? ಬಿಡ, ನಾನು ಹೇಳುದಿಲ್ಲ, ನೀನ್ ನನ್ ಮಾತ್ ನಂಬುದಿಲ್ಲ ಅಂದ. ನಂಬ್ತಿಂಕನ್ ಹೇಳು, ಕಟ್ಕೊಂಡ್ ಸಾಯ್ತಿಲ್ವಾ ಅಂದ್ಲು. 20 ವರ್ಷದಿಂದ ನೀನ್ ಮದುವೆ ಮಾಡ್ಕೊಂಡ್ ನಮ್ಮೂರು ಕರ್ಕೊಂಡ್ ಬಂದಾಗ ಹೆಂಗಿದ್ದೆ? ತುಂಬು ತೇರಿದ್ದಂಗಿದ್ದೆ. ಬ್ರಹ್ಮಗಂಟು ಧಾರಾವಾಹಿಲಿ ಗೀತಾ ಇದ್ಲಲ್ಲ ಹಂಗ ಕಾಣ್ತಿದ್ದೆ. ಇವತ್ ಕಂಡ್ರು ಮನೆ ಕೂಲಿಗೆ ಹೋಯ್ತೀಯ, ಹಾಳಾದ್ ಗೆದ್ಲಿಕರೆ ಗಾರ್ಮೆಂಟ್ಸ್ ಸೇರ್ಕೊಂಡು ಟಿಫನ್ಕಿರ್ಲಿ ಅನ್ನವ ಆಡ್ರಕ್ಸ್ ತಿಂಚರ್ ಕೂತ್ಕ ತಿನ್ಕ ಹೋಗುದ್ ನೋಡಿದ್ರೆ ಹೊಟ್ಟೆ ಹುಡ್ದಿ ಸುಣ್ಣ ಆಯ್ತದೆ ಕಣೆ. ಅದಕ್ಕೆ ನಮ್ ಹೆಂಗಸರು ಕೂಲಿ ಕೆಲ್ಸಕ್ಕೆ ಹೋಗುದ್ ಬೇಡ, ಒಂದ್ ಇಲಾಖೆ ಹೆಸರು ತಂದು ಕೊಟ್ಬಿಟ್ರೆ ಹೆಂಗೋ ನೆಳ್ಳೆಲ್ಲ ಹಾಲ್ಗಿಲಿ ಕರ್ದಾಕೊಂಡಿರ್ಲಿ ಅಂತ ಪ್ಲಾನ್ ಮಾಡ್ದೆ. ಹೋಗಿ ನೋಡ್ಕೊಂಬಂದೆ. ಪಕ್ಕತೂರಲ್ಲಿ ಒಂದು ಹಸ ಅದಕ್ಕೆ ನಮ್ಮೆ 10 ಲೀಟರ್ ಹಾಲು ಕೊಡ್ತದೆ. 40,000 ರೂಪಾಯಿಗೆ ವ್ಯಾಪಾರ ಮಾಡ್ಬಿಟ್ಟಿವ್. 20,000 ರೂಪಾಯಿ ಅಡ್ಜಸ್ಟ್ ಆಗದೆ, ಇನ್ನೊಂದ್ 20 ಇಲ್ವಲ್ಲಿ ಏನ್ ಮಾಡೋದು ಅಂದ. ಅವ ಅಮ್ಮನಿಗೂ ಯೋಚನೆ ಬಂದ್ಬಿಡ್ತು. ಸಂಘದವ್ರು ಬೇರೆ 20,000 ಕೊಡ್ತೀವಿ ಅಂದವ್ರೆ, ತಂದ್ಕೊಡೋಣ ಬೇಡವಾ ಯೋಚನೆ ಮಾಡಿ ಕೊನೆಗೆ ಧೈರ್ಯ ಮಾಡೇ ಬಿಟ್ಲು. ನೀನು
ಹೋದ್ಸಲ ಮಾಡ್ದಂಗ್ ಮಾಡಬಾರ್ದು. ಸರಿಯಾದ ಟೈಮ್ ಸಂಘಕ್ಕೆ ದುಡ್ಡು ಕಟ್ತೀನಿ ಅಂದ್ರೆ ನಾ 20,000 ಸಾಲ ತಂದು ಕೊಡ್ತೀನಿ ಬಂದ್ಲು ರೂಟ್ಗೆ ಅಂತ ಗೊತ್ತಾಗೋಯ್ತು. ನಿನ್ನಾಣೆ ನಿಮ್ಮ ಅಪ್ಪನಾಣೆ ನಿಮ್ಮ ಅವನಾಣೆ ಕಟ್ತೀನಿ ತರೋಬೋದು. ಏನ್ ದುಡ್ತಾರು ಕೊಟ್ಬಿಟ್ರೆ ಮನೇಲಿ ಎಂತ ಸಂಗೀತ. ನಮ್ಮ ಸಂಸಾರ ಆನಂದ ಸಾಗರ. ಅಮ್ಮ 20,000 ದುಡ್ಡು ಹಿಡ್ಕೊಂಡ್ ಬತ್ತಾವಳೆ. ಇವನು ತಂದೆಯ ದುಡ್ಡನ್ನು ನನಗಾಗಿ ತಿಂಗಳು ಕಟ್ಟುವೆ ಸರಿಯಾಗಿ ನಿಜವಾಗಿ ನಿನಗಾಗಿ. ಅಮ್ಮ ಅಂದ್ಲು ನಿಂದ ಅಮ್ಮಯ್ಯ ಕಣಪ್ಪು ಸತಿ ಹಂಗ್ ಮಾಡ್ಬಿಟ್ಟಿಯೇ. 11 ಜನ ಆದಿಶಕ್ತಿ ಇದ್ದಂಗ ಅವ್ರೆ ಕಣಪ್ಪ. ನಡು ಬೀದಿಲ್ ಕಡಿಕ ಮುಂದಲೆ ಕಿತ್ತಾಕ್ಬಿಡ್ತಾರ ನನಗೆ. ತಲೆ ಕೆಡ್ಸ್ಕಂತಿ ಕುಂತ್ಗಳಮ್ಮೆ ಅಂತ ಕುಣ್ಸ್ಕೊಂಡ್ ಸ್ಕೂಟ್ರಲ್ಲಿ ಬೆಸಳ್ಳಿ ಕರ್ಕೊಂಡ್ ಬಂದ್ಬಿಟ್ಟ. ಬಟ್ಟೆ ಅಂಗಡಿ ಕರ್ಕೊಂಡು ಹೋದ. ಒಂದ್ ಸೀರೆ ತಗಳೆ ಅಂದ. ಅಯ್ಯೋ ಅಪ್ಪ ಇಲ್ಲ ಉಣ್ಮೆ ಇಲ್ಲ ಈಗ ಯಾಕೆ ಅಂದ. ನೀ ಚೆನ್ನಾಗಿರ್ಬೇಕಷ್ಟೇ ಅಂದ. ಎಷ್ಟು ರೂಪಾಯಿ ತಗೋನೇನಿಲ್ಲ ಅಮ್ಮ, ಎಲ್ಲ ಒಂದ್ 500 ರೂಪಾಯಿ ತಗೊಡ್ತಾನೆ ಅಂತ. 2,000 ರೂಪಾಯಿ ತಗೊಂಡ್ಬಿಡು ಅಂದ. ಗುಳೋ ಅಂತೊಳಗ್ ಶುರು ಮಾಡ್ಬಿಟ್ಲು. ಯಾಕೆ ಕಣ್ಣಲ್ಲಿ ನೀರು ಅಂದ. ಅಯ್ಯೋ ನೀನು ನನ್ ಮೇಲೆ ಇಷ್ಟೊಂದು ಪ್ರೀತಿ ಮಡಗಿದ್ದೆ ಅಂತ ಇವತ್ತೇ ಗೊತ್ತಾದ್ದು ಅಂದ್ಲು. ಆ ಅಮ್ಮಂಗ್ ಗೊತ್ತಿಲ್ಲ ಚೀಟಿ ದುಡ್ಡು ಅವಳೆ ಕಟ್ಬೇಕು ಅಂತ. ತಗೊಟ್ಬಿಟ್ಟ 2,000 ರೂಪಾಯಿ ಸೀರೆ. ಏನ್ ಸ್ಕೂಟರ್ ಕುಣ್ಸ್ಕೊಂಡ್ ಬತ್ತಾವನೆ. ಆನೆಯ ಮೇಲೆ ಅಂಬಾರಿ ಕಂಡೆ ಮನೆಗ್ ಬತ್ತಿದೆ ತಡ ಕೊಡು ದುಡ್ಡು ಹಸೆಡಕ ಬಂದ್ಬಿಡ್ತೀನಿ ತೀಸ್ಕ ಹೊಂಟೋದ. ಇವ ಅಕ್ಕ ಸೆರೆಕವರ್ ನಾತಕ ಊರ್ ಸುತ್ತ 3 ರೌಂಡ್ ಬಂದ್ಬಿಟ್ಲು. ಅಯ್ಯೋ ಅಕ್ಕ ನಮ್ಮ ಯಜಮಾನ್ರಿಗೆ ತಾಯಿ ಕಬ್ಬಾಳಮ್ಮ ಎಂತ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಳು ಗೊತ್ತಕ್ಕ. ನನ್ನ ಸಿಟಿ ಕರ್ಕೊಂಡು ಹೋದ. ಹೊಸ ಮಿಕ್ಸಿ ತಗೊಟ್ಟ, ಹೊಸ ಸೀರೆ ತಗೊಟ್ಟ, ಜಾಮೀನ್ ಕೊಡಿಸ್ತಾ ಜಾಮೂನ್ ಕೊಡಿಸ್ತಾ. ಅಯ್ಯೋ ಜೀಪುಣ್ ನನ್ ಮಗ ನಿನ್ ಗಂಡ ಇಷ್ಟೆಲ್ಲ ತಗೊಟ್ನಾ ದುಡ್ಡಲ್ಲಿತ್ತವ ಅಂದ್ಲು. ಅದೇ ಶ್ರೀಶಕ್ತಿ ಸಂಘದಲ್ಲಿ ಎತ್ಕೊಟ್ಟಿದೆ ಅಂದ್ಲು. ಕಳ್ಳನ್ ಮಗ ಅದಕ್ ತಗೊಟ್ಟವನೆ ಅಂದ್ಲು. ಏಕೋ ನಿನ್ಗೆ ಕೊಟ್ಟೆ ಕಿಚ್ಚು ಸೈಡ್ಕಂಬರೋಕೆ ಮಾರ್ಗೋಡ್ನಳ್ಳಿಗೆ ಹೋಗವನೆ ಅಂತೇಳಿ. ಇವನು ತೆಂಗುನ್ ತೋಟದಲ್ಲಿ ಇಸ್ಪೀಟ್ ಆಡೋಕೆ ಹೋಗೋಣ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಅರುಸವ ಹೊಸತು ತರುತ್ತಿದೆ. ಹೊಸತು ತರುತ್ತಿದೆ. 10:30 ಕೂತ್ಕೊಂಡ 12:30 ಹಬ್ಬ ಮುಗಿದೋಯ್ತು. ತಲೆ ಮೇಲೆ ಟವಲ್ ಹಾಕ ಮನೆಗೆ ಬಂದ. ಗೋಡೆವರಿಕಂಗ್ ಕೂತ್ಬಿಟ್ಟವನೆ. ಈ ಅಮ್ಮ ಹಸುನ್ ಕಾಲ್ ತೊಳಿಬೇಕು ಅಂತ ಚೊಂಬೆಲ್ ನೀರ್ ಮಡಿಕೊಂಡು ತಟ್ಟೆಲ್ ಅಷ್ಟ ಕುಂಕುಮ ಮಡಿಕ ಕಾಯ್ಕ ಕುಂತವಳೆ. 1 ಗಂಟೆ ಆದ್ರೂ ಯಜಮಾನ್ ಬರ್ಲಿಲ್ಲ. ಯಾವ್ದು ಆಟೋ ರಿಕ್ಷಾ ಬರೋ ಅಂತ ಹೊಂಟೈತೆ. ಬಂದ್ಬಿಡ್ತು ಹಸು ಅಂತ ಓಡ್ ಬಂದ್ ನೋಡ್ತಾಳೆ. ಹಸು ಬರ್ಲಿಲ್ಲ. ಹಸು ಮಗ ಬಂದ್ ಕೂತದೆ. ಇದ್ಯಾಕೆ ಹಿಂಗ್ ಕೂತಿದ್ಯಾ? ಹೆಂಗ್ ಕೂತಿದಾರೋ ಅಂದ. ಎಲ್ಲ ಹಸು ಇನ್ನೊಂದ್ 3 ತಿಂಗಳಾಯ್ತು ಹಿಡ್ಕ ಬತ್ತೀನಿ ಅಂದ. ದುಡ್ಡು ಅಲ್ಲೇ ಕೊಟ್ಟಿವ್ನೆ. ಅಲ್ಲ ದುಡ್ಡಿ ಕೊಟ್ಬಿಟ್ಟು 3 ತಿಂಗಳಾಯ್ತಲೆ ಹಸ ಹಿಡ್ಕ ಬಂದಾರ. ಯಾವ ಸೀಮೆ ವ್ಯಾಪಾರ ಅದು ಅಂದ್ಲು. ಸುಮ್ಮ ಕೂತ್ವ ನೀನು, ಹೆಣ್ಮಕ್ಳಿಗೆ ಅದಕ್ಕೆ ಏನೋ ಗೊತ್ತಾಗಲ್ಲ ಅನ್ನೋದು. ಹಿಡ್ಕೊಂಬರಕ್ ಹೋಗಿರ್ಲಿಲ್ವಾ ನಾನು? ಹಸಿಗೆ ಹುಷಾರಿಲ್ಲ ಅಂದ. ಏನಾಗದೆ? ಕರೋನಾ ಬಂದ್ಬಿಟ್ಟದೆ ಅಂದ. ಅಯ್ಯೋ ನಿನ್ ಮನ್ಕಾಯಿ ಮಗ, ಕರೋನಾ ಬರುದು ಜನಕ್ಕಲ್ವೇನೋ ಅಂದ್ರು. ಜನ ಎಲ್ಲ ಇಂಜೆಕ್ಷನ್ ತಗೊಂಡ್ಬಿಟ್ರಲ್ಲಮ್ಮಿ, ಅದಕ್ಕೆ ದನಿಂಗ್ ಕಡೆ ತಿರ್ಕೊಂಡ್ಬಿಟ್ಟದೆ ಅಂದ. ಹಾಳಾದ್ದು ನಮ್ಮಸಿಗೆ ಬಂದ್ಬಿಡ್ತಾ. ನಾವು 1 ತಿಂಗಳು ನಡೀತು. 2ನೇ ತಿಂಗ್ಳಿಗೆ ಬಂತು ಗಾಚಾರ. ಬರ್ಲಿ ನನ್ ಮಗನ ಇದ್ದ ಮನೆಗೆ ಇವತ್ತು ಕಿತ್ತೋದೊಂದ್ ಸೀರೆ ತಗೋಬಿಟ್ಟು ಹೆಂಗ್ ಕತೆ ಮಾಡಕ್ಬಿಟ್ನವ ನನಗೆ ಅಂತ. ನಾಯಿಗೂ ಕಲೆ ತಾಕ್ತಾಳೆ, ಕೋಳಿಗೂ ಕಲೆ ತಾಕ್ತಾಳೆ. ಪಾಪ ಮಕ್ಕಳು ಏನೂ ಮಾಡ್ಲಿಲ್ಲ, ಹಿಡ್ಕ ರಪ ನೋಡಿರ್ತಾಳೆ. ಆ ಚಿಕ್ಕ ಮಕ್ಕಳು ಕೂತ್ಕೊಂಡ್ ಮಾತಾಡ್ಕತ್ತವೆ, ನಮ್ಮ ಅವ್ವಂಗೆ ಮಲಗರು ಬಂದ್ಬಿಡ್ತೆ ಹೆಂಗೆ ಅಂತ. ಅವಳು ಕಷ್ಟ ವೈಕ್ಳು ಗೊತ್ತಿಲ್ಲ. ಬಂದ ಮಧ್ಯಾಹ್ನ 2 ಗಂಟೆಗೆ ತಟ್ಟೆಗೆ ಇಟ್ಟಿಗೆ ಹೋಗ್ಬಿಟ್ಟು ಹೋಗಿ ವಸ್ಲು ಮೇಲೆ ಅರ್ಶನ ಕೋಟೆ ಕಿಲಾಂಡೇಶ್ವರಿ ನೋಡ್ದಂಗ್ ನೋಡ್ತಾವ. ಇವನು ನೀನಿಂಗ ನೋಡಬೇಡ ನನ್ನ, ನೀನಿಂಗ ನೋಡಿದರೆ ನನ್ನ ತಿರುಗಿ ನಾನಂಗಮ್ಮೆ ನೋಡಲೇ ನಿನ್ನ ಅಂದ. ಅಮ್ಮಂದ್ಲು ನನ್ನೇನ್ ನೋಡ್ಬೇಡ, ಕಟ್ಕೊಂಡು 20 ವರ್ಷ ನೋಡಿದೀಯ, ನಿನ್ ಕಣ್ಣು ಮುರಿದು ಅಣ್ಣೇಕ ಕ್ಯಾಲೆಂಡರ್ ನೋಡು ಅಂದ್ಲು. ಕ್ಯಾಲೆಂಡರ್ಗೆ ಏನಾಗದೆ ಅಂದ. ತಾರೀಖ್ ನೋಡು 8 ಇರ್ಬೇಕು. 8 ಹಾಕೋನೋ ನೀನು ಬಾಯಿಗೆ ಮಣ್ಣು ಹಾಕ. 14 ಬಾಯಿಗೆ ಬಂದಂಗ್ ಬೈತವ್ರೆ ಸಂಘದವ್ರು. ಕಾಸು ಕಟ್ಬೇಕನೋ, ಕಳ್ಳಂಗ್ ಕದ್ಗಿದ್ ಹೊಂಟೋಗ್ಬಿಟ್ಟಿ ಆ ದುಡ್ಡು ಕೊಟ್ಬಿಟ್ಟು ಹೋಗು ಅಂದ್ಲು. ಅನ್ನ ತಿನ್ನೋಕ್ ನೆಮ್ಮದಿ ಇಲ್ಲ ಆಳ್ ಮನೆ ಒಳಗೆ. ನಂಗೆ ದುಡ್ಡು ಅಂತ ಬಡ್ಕೊಂಡ್ ಸಾಯ್ತಿಯಲ್ಲಿ. ಬೆಳಿಗ್ಗೆ 5 ಗಂಟೆಗೆ ನೀನ್ ದುಡ್ಡು ಬಿಸಾಕ್ತೀನಿ ಬಿದ್ಕೋ ಅಂದ. ಈ ಅಮ್ಮ ಅನ್ಕೊಂಡ್ಬಿಟ್ಲು, ಪಾಪ ಎಲ್ಲೋ ಇವತ್ತು ಶುಕ್ರವಾರವಲ್ಲ, ಶನಿವಾರ ಬೆಳಿಗ್ಗೆ ಕೊಡ್ತಾನೆ ಅಂತ. ಆಯ್ತು ಅಂತ ಮಲ್ಕೊಂಡ್ಲು. ಹೆಂಗಾರ ಅಲ್ಲಿ 5 ಗಂಟೆಗೆ ಅಂದಿದ್ನಲ್ಲಿ ನೋಡ್ ಮಾತಾಡಿ ಅಂತ
4 ಗಂಟೆಗೆ ಎದ್ದಿ ಮೆಲ್ಲ ಕಣ್ಣ ಬುಡ್ತಾಳೆ. 3 ಗಂಟೆಗೆ ಎದ್ದೆದ್ಬಿಟ್ಟು ಅವ್ನು ಆ ಹುಡ್ಗನ್ ಕಳ್ಸಿದ್ಲು, ಒಡಗಪ್ಪ ನಿಮ್ಮ ಅಪ್ಪ ಹೋಟ್ಲ ಕೂತವ್ ಕರ್ಕೊಂಬರೋಗು ಅಂತ. ಆ ಹುಡ್ಗ ಹೋಯ್ತು, ಅಲ್ಲಿ ಕುಂತವನೆ, ಕೈ ಹಿಡ್ಕ ಎಳೀತದೆ, ಬಾಪ ಅವ್ವ ಕೂಗ್ತಾಳೆ ಅಂತ ಬರ್ನೇವಲ್ಲ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ತಿಂಗಳಿಗೂ ದುಡ್ಡ ಕಟ್ಟಬೇಕ, ಯಾರಿಗೆ ಬೇಕು ಈ ಲೋಕ. ಬರ್ಲಿಲ್ಲ ಮನೆಗೆ, ಎಲ್ ಕಟ್ಟಾಳ ದುಡ್ಡ ಅಮ್ಮ. ಈ ಅಮ್ಮ ತಪ್ಲೆ ಉತ್ತಾ ಕುಂತಿದ್ಲು ಬೀದಿಲಿ, ಸಂಘದವ್ರು ಗುಂಪು ಕಟ್ಕ ಬಂದ್ ಬಾಯಿಗೆ ಬಂದಂಗ್ ಹೋದ್ರು. ನಿನಗೇನ್ ತಲೆಯಲ್ಲಿ ಬುದ್ಧಿ ಆಯ್ತಾ ಇಲ್ವಾ? ಎಷ್ಟು ತಾರೀಕು ಇವತ್ತು ನೋಡು, ಸಂಜೆ ಅಷ್ಟಲ್ಲಿ ನೀ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಎಲ್ರು ಬಂದ್ ನಾಳೆ ಬೆಳಿಗ್ಗೆ ನಿಮ್ ಮನೆ ಬಾಕ್ಲ ಸ್ಟ್ರೈಕ್ ಮಾಡ್ಬಿಡ್ತೀವಿ ಅಂತ. ಆ ಅಮ್ಮನಿಗೆ ಅವತ್ ಅರ್ಥ ಎತ್ತು ತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ. ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ, ನನ್ನ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ. ಚಿಕ್ಕೋಳಕ ಇವನ ಕುಟ್ಟೋಗ ಕಟ್ಟುವುದಿಲ್ಲ, ಅವ್ರ ಮಾನಾಳ ಉರ್ಬಿಡೋದಿಲ್ಲ. ನೋಡಿ ಹಣ ಎಲ್ಲಿಂದ ಎಲ್ಲಿ ಕರ್ಕೊಂಡ್ ಬಂತು ನಮ್ಮನ್ನ ಅಂತ. ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ. ಆಚಾರ ಹೇಳೋದು ದುಗ್ಗಾಣಿ, ಬಲು ನೀಚಾರ ಮಾಡೋದು ದುಗ್ಗಾಣಿ. ಹಣ ಸದ್ಬಳಕೆ ಆಗ್ಬೇಕೆ ಹೊರತು ದುರ್ಬಳಕೆ ಆಗ್ಬಾರ್ದು. ಅದರಿಂದ ಎಷ್ಟೋ ಕುಟುಂಬ ಉಳಿದಿದ್ದಾವೆ, ಎಷ್ಟೋ ಹೆಣ್ಮಕ್ಳು ಆರ್ಥಿಕವಾಗಿ ಮನೆಯನ್ನ ಮುನ್ನಡೆಸಿದ್ದಾರೆ. ಅದು ಸದುಪಯೋಗ ಆಗ್ಲಿ, ದುರುಪಯೋಗ ಆಗೋದು ಬೇಡ ಅಂತ ಹೇಳಿ ನಾವಾದ್ರೂ ಆಶಿಸೋಣ ಮೂಲಕವಾಗಿ.